ಏನು ಇಷ್ಟ ಆಯಿತು? ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಇಟ್ಸ್ ಗುಡ್. ಚೆನ್ನಾಗಿತ್ತು. ಸರಿಯಾಗಿದೆ ಮೂವಿ. ಸರಿಯಾಗಿದೆ. ಸ್ವಲ್ಪ ಲ್ಯಾಗ್ ಇದೆ. ಚೆನ್ನಾಗಿದೆ. ಯಾರು ಆಕ್ಟಿಂಗ್ ಇಷ್ಟ ಆಯಿತು? ಎಲ್ಲರೂ ಚೆನ್ನಾಗೇ ಮಾಡಿದ್ರು. ಕಾಮಿಡಿ ಓರಿಯೆಂಟೆಡ್ ಮೂವಿ ಇಷ್ಟ ಆಯ್ತಾ? ಆದರೆ ಸ್ವಲ್ಪ ಕಾಮಿಡಿ ವರ್ಕೌಟ್ ಆಗಿಲ್ಲ, ಇಲ್ಲ ಚೆನ್ನಾಗಿದೆ. ಅಲ್ಲ ಇನ್ನೂ ಸ್ವಲ್ಪ ಕಾಮಿಡಿ ಇರಬೇಕಾಗಿತ್ತು. ಫಸ್ಟ್ ಹಾಫಲ್ಲಿ ಸ್ವಲ್ಪ ಇದು ಅಂದರೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾ ಇದ್ರು. ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿ ಬಂದರು. ನಂದ್ಯಾರಮ್ಮ ಆಕ್ಟಿಂಗ್ ಮೇಡಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅಲ್ಲ ಸಿನಿಮಾ ಹೇಗಿದೆ, ಏನೇನಿತ್ತು? ಇಲ್ಲ, ಸಿನಿಮಾ ಭಾಳ ಚೆನ್ನಾಗಿದೆ. ಜನಕ್ಕೆ ಒಂದು ಸ್ವಲ್ಪ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ, ಯಾವ ಥರ ಇದು ಡ್ರಗ್ಸು ಅದು ಇದು ಅಂತಂದು. ಆಮೇಲೆ ರವಿಶಂಕರ್ ಆಗಲಿ ಇವರಾಗಲಿ. ನಿಮ್ಗೆ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಈ ಪಿಕ್ಚರಲ್ಲಿ ಇಷ್ಟ ಆಗಿದ್ದು ಅಂದರೆ ಈ ಹೆರಾಯಿನ್ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಹೆರಾಯಿನ್ ಅನ್ನೋದು ಆ ಪೌಡ್ರನ್ನ ತೋರಿಸ್ಕೊಟ್ಟಿದ್ದಾರಲ್ಲ, ಅದು ನನಗೆ ಸ್ವಲ್ಪ ಇಷ್ಟ ಆಯಿತು. ಅದು ಎಲ್ಲರಿಗೂ ನೀವು ಹೆಂಗೆ ಬೇಕಾದರೂ ಜನರಿಗೆ ತಲುಪಿಸ್ಬೋದು. ನನ್ನ ಪ್ರಕಾರ ಅದು ಒಳ್ಳೆಯದಂತಾಗಿನೂ ತಲುಪ್ಬೋದು, ಕೆಟ್ಟದಾಗಿ ಅನ್ಕೋಬೋದು. ಒಂದು ಸಿನಿಮಾದಲ್ಲಿ ಯಾರನ್ನು ನೀವು ಡ್ರಗ್ಸ್ ಮಾಡಿ ಇಲ್ಲ ಸಿಗರೇಟ್ ಹೊಡೀರಿ ಇಲ್ಲ ಅದರಿಂದ ಸಮಾಜ ಏನಾಗುತ್ತೆ ಅನ್ನೋ ಕೆಲವರು ಕಾಮಿಡಿಯಲ್ಲಿ ತೋರಿಸಿರ್ತಾರೆ, ಇನ್ನು ಕೆಲವರು ಸೀರಿಯಸ್ ಆಗಿ ತೋರಿಸ್ತಾರೆ. ಅದನ್ನ ನಾವು ಕನ್ನಡಿಗರು ಒಂದೇ ಸಲ ಹೇಳ್ತೀವಲ್ಲ, ಸನ್ನಿಲ್ ಅಂದ ತಕ್ಷಣ ಸೆಕ್ಸ್ ಫಿಲ್ಮ್ ಅಂತ ಅನ್ಕೋತೀವಿ. ಅಲ್ಲ, ಶಿವಶೋಭನ್ ಗರ್ಲ್ ಇದ್ದಾರೆ. ಅದು ಮೈನ್ ಖುಷಿ ಅಂದರೆ ಅದೇ ಮೈನ್ ಖುಷಿ ಏನು ಅಂತಂದರೆ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಡೈರೆಕ್ಟರ್ಗಳು ಒಂದು ಸಮಾಜದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ಓಪನ್ ಅಪ್ ಆಗಿ ತೋರಿಸ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಇಲ್ಲ ಹಿಂಗಾಗುತ್ತೆ, ಹಿಂಗೆ ತೋರಿಸಿದ್ರೆ ಅದು ಇದು ರಿಯಲ್ ಆಗಿ ನಡೀತಾ ಇದೆಯಲ್ವಾ, ಅದಕ್ಕೋಸ್ಕರ ತಾನೇ ಅವ್ರು ತೋರಿಸ್ತಾ ಇರೋದು. ನಾನು ಹೇಳ್ತಾ ಇರೋದು ಅದೇ ಒಂದು ರೀಸನ್ಗೋಸ್ಕರ ಈ ಫಿಲಮು ತುಂಬ 100ಗೆ ಒಂದು 95% ಪಕ್ಕಾ ಕೊಡ್ಬೋದು. ಕನ್ನಡಿಗರು ಸ್ವಲ್ಪ ಏನು ಇರುಸು ಮುರುಸು ಅನ್ನೋದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಮೂವಿ ನೋಡಿ ಅಂತ ನಾನು ಹೇಳ್ತೀನಿ.